ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ವಾಟ್ ಅ ಸರ್ಪ್ರೈಸ್. ನಾನೇನು ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ನೀನೇ ಕಾಲ್ ಮಾಡಿಬಿಟ್ಟಿದ್ಯಾ. ಅದು ನನಗೆ ಗೊತ್ತಾಗಿ ನಾನೇ ನಿನಗೆ ಕಾಲ್ ಮಾಡಿದ್ದೀನಿ. ಹೆಂಗೆ? ಸೂಪರ್. ಆಲ್ ರೈಟ್, ಹೌ ಆರ್ ಯು? ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮೀರಾ. ಬಟ್ ನಿನ್ನ ಮಾತು ಕೇಳಿದ್ರೆ ನನ್ಗೆ ಹಾಗೆ ಅನ್ನಿಸ್ತಾ ಇಲ್ಲ. ಏನೋ ಕನ್ಫ್ಯೂಷನಲ್ಲಿರೋ ಹಾಗಿದೆ. ವಾಟ್ಸ್ ರಾಂಗ್? ಮೀರಾ, ನೀನು ಹೇಳಿದ್ದು ಸರಿಯಾಗೇ ಇತ್ತು. ನಾನಿಲ್ಲಿ ಕೆಲವು ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ಮೇಲೆ ನನಗೆ ಮರ್ಜರ್ಸ್ ಬಗ್ಗೆ ಆ್ಯಕ್ಚುಯಲ್ ವಿಷಯ ಗೊತ್ತಾಯಿತು. ಇದೆಲ್ಲ ಕೇಳಿದ್ಮೇಲೆ ನಾವು ಮರ್ಜರ್ಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ನಾನು ತುಂಬಾ ಹಿಂದೆ ಹೇಳಿದ್ದೆ. ಬಟ್ ನೀನು ನೋಡಿದ್ರೆ ಅವತ್ತಿಂದಾನೇ ಆಫೀಸಿಗೆ ಬರೋದನ್ನ ನಿಲ್ಲಿಸ್ಬಿಟ್ಟೆ. ನಮಗೆ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಟೈಮೇ ಸಿಗ್ಲಿಲ್ವಲ್ಲ. ಅದಕ್ಕೆ ಮೀರಾ, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಹೊರಡ್ತಿದ್ದೀನಿ ಅಂದರೆ ಆರ್ಯ ಸರ್ ನಿನ್ನ ಜೊತೆ ಬರಲ್ವಾ? ಆರ್ಯ ಸರ್ ಲೇಟಾಗಿ ಬರ್ತಾರೆ ಮೀರಾ. ಆರಾಧನಾ ಅವ್ರ ಕಂಪ್ನಿ ಪಾರ್ಟ್ನರ್ಸ್ ಮತ್ತು ಶೇರ್ ಹೋಲ್ಡರ್ಸ್ ಜೊತೆಗೆ ಅವ್ರಿಗೆ ಮೀಟಿಂಗ್ ಫಿಕ್ಸ್ ಆಗಿದೆ. ಅದು ಅಲ್ಲದೆ ಮೀಟಿಂಗಲ್ಲಿ ನನಗೆ ಅಷ್ಟೊತ್ತು ಕೂತ್ಕೊಳ್ಳೋದಕ್ಕಾಗಲ್ಲ. ನಿನಗೆ ಸ್ಟ್ರೆಸ್ ಆಗುತ್ತೆ, ನೀನು ಹೊರಡು ಅಂತ ಆರ್ಯ ಸರೇ ಹೇಳಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ಈ ಮರ್ಜರ್ಸ್ ಮೇಲೆ ತುಂಬ ಅನುಮಾನ ಇದೆ ಮೀರಾ. ಇದನ್ನೆಲ್ಲ ಫೋನಲ್ಲಿ ಮಾತಾಡೋದಕ್ಕಾಗಲ್ಲ. ನೇರವಾಗಿ ಬಂದು ನಿನ್ನ ಜೊತೆಗೆ ಮಾತಾಡಿ ನಿರ್ಧಾರ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿಂದ ಹೊರಟಿದ್ದೀನಿ. ನಿನ್ನ ಸೆಂಟಿಮೆಂಟ್ಸ್ ನನಗೆ ಅರ್ಥ ಆಗುತ್ತೆ. ಇನ್ಫ್ಯಾಕ್ಟ್ ನೀನು ಇಲ್ಲಿಗೆ ಬರೋದು ನಮಗೂ ತುಂಬಾ ಮುಖ್ಯ. ಬಟ್ ಆರ್ಯ ಸರ್ನ ಬಿಟ್ಟು ನೀನೊಬ್ಬಳನ್ನೇ ಹೇಗೆ ಕರ್ಸೋದು ಅಂತ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಈಗ ನೀನೇ ಹೊರಟು ಬರ್ತಿದ್ಯಾ, ಆರ್ಯ ಸರ್ ಕರ್ಸ್ಕೊಡ್ತಿದ್ದಾರೆ. ಇಟ್ಸ್ ಗ್ರೇಟ್. ನಾನು ನಿಮಗೆ ಫ್ಲೈಟ್ ಡೀಟೇಲ್ಸ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ. ನೀನು ಯಾವಾಗ ಹೊರಡ್ತೀಯಾ? ಡೋಂಟ್ ವರಿ ಮೀರಾ, ಎಲ್ಲ ವ್ಯವಸ್ಥೆ ಆಗಿದೆ. ದಟ್ಸ್ ಗ್ರೇಟ್. ಬಿ ಸೇಫ್. ಆಗಾಗ ಮೆಸೇಜ್ ಮಾಡ್ತಿರು. ಏನೇ ಇದ್ರೂ ಎಲ್ಲ ನಂಗೆ ಅಪ್ಡೇಟ್ ಮಾಡ್ತಾ ಇರು. ಓಕೆ? ಆ್ಯಂಡ್ ನಿನಗೆ ಯಾರೇ ಏನೇ ಸಸ್ಪಿಷಿಯಸ್ ಅಂತ ಅನಿಸಿದ್ರು ಅಥವಾ ಅನ್ಕಂಫರ್ಟಬಲ್ ಫೀಲ್ ಆದರೂ ಜಸ್ಟ್ ಲೆಟ್ ಮೀ ನೋ. ಆ್ಯಂಡ್ ಜಸ್ಟ್ ಕಾಲ್ ಅ ಓಕೆ? ಯಾ ಮೀರಾ, ಆದಷ್ಟು ಬೇಗ ಸಿಗ್ತೀನಿ. ಯಾ, ಟೇಕ್ ಕೇರ್. ಬಾಯ್. ಬೇಗ ಹೊರಡ್ತಿದ್ದಾಳೆ ಅನ್ನೋ ಖುಷಿ ಇದ್ರೂ ಯಾಕೋ ನನ್ನ ಮನ್ಸಿಗೆ ಸಮಾಧಾನ ಆಗ್ತಿಲ್ವಲ್ಲ. ಗೀತಾ, ನಾನು ಹೋಗಿದ್ದು ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ. ನಂಗೆ ಬೇರೆ ಇನ್ಯಾರ್ದು ಟೆನ್ಷನ್ ಇಲ್ಲ. ಆ ಹೊಸ್ಮನಿನೇ ನನ್ನ ಹಿಂದೆ ಯಾವಾಗಲೂ ಪೊಲೀಸ್ ಇದ್ದಂಗೆ ಇರ್ತಾರೆ. ಆಗಲೇ ಶಾರದಮ್ಮಂಗೆ ಜ್ಯೂಸ್ ತೊಗೊಂಡೋದಾಗ ನಿಮ್ಮನ್ನು ಕೇಳಿದ್ರು ತರಕಾರಿ ಎಷ್ಟಿದ್ದಾರೆ ಅಂತ ಹೇಳಿದೆ. ಆದರೆ ಹೊಸ್ಮನೆ ಬಂದು ಒಂದೆರಡು ಸಲ ನೋಡ್ತಿದ್ರು. ನೀವು ಹೋಗಿದ್ದೇನೋ ಅವ್ರಿಗೆ ಗೊತ್ತಾಗಲಿಲ್ಲ. ಫೈನ್. ಮಾಮಿನ್ಲೋ ಏನಾದರೂ ತಿಂದ್ರಾ? ಇಲ್ಲ ಅಕ್ಕ, ಊಟಕ್ಕೆ ಮುಂಚೆ ಮಾತ್ರೆ ಕೊಟ್ಟು ಬಂದಿದ್ದೀನಿ. ಈಗ ಊಟ ತೊಗೊಂಡು ಹೋಗಬೇಕು. ಓಕೆ, ಸರಿ ಕೊಡು, ನಾನೇ ಊಟ ಕೊಟ್ಟು ಬರ್ತೀನಿ. ಓ, ಅದಕ್ಕೆ ಊಟ ತೊಗೊಂಡು ಹೋಗ್ತಿದ್ಯಾ? ಹಾಂ ಮೇಡಮ್. ನಮಗೆ ಬಡಿಸಿ ಆಮೇಲೆ ತೊಗೊಂಡು ಹೋಗು. ಶಾರದಮ್ಮ ಅವರು ಊಟದ ಮುಂಚಿನ ಟ್ಯಾಬ್ಲೆಟ್ ತೊಗೊಂಡು ತುಂಬ ಹೊತ್ತಾಯಿತು. ಅವ್ರಿಗೆ ಊಟ ಕೊಟ್ಬಿಟ್ಟು ಬಂದು ಆಮೇಲೆ ನಿಮಗೆ ಬಡಿಸ್ತೀನಿ. 5 ನಿಮಿಷ ಲೇಟ್ ಆದರೆ ಏನೂ ಆಗಲ್ಲ. ನಮಗೆ ಬಡಿಸ್ಬಿಟ್ಟು ಆಮೇಲೆ ತಗೊಂಡು. ಮಾಮ್, ಅತ್ತೆ ಊಟ ತಗೊಂಡು ಹೋಗ್ತಿದ್ದಾರೆ ತಾನೆ, ಯಾಕೆ ಅವನೇ ಬಡ್ಸು ಅಂತ ಹಠ ಮಾಡ್ತಿದ್ಯಾ? ಮಾಲಿನಿ, ನೀವು ಹೋಗಿ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು. ಮನುಷ್ಯನ ಜೀವನದಲ್ಲಿ ತುಂಬ ಕೆಟ್ಟ ಸ್ಥಿತಿ ಬಂದಾಗ, ಆರೋಗ್ಯ ಕೆಟ್ಟಾಗ ಯಾರೂ ಜೊತೆಗಿರಲ್ಲ ಅಂತಾರೆ. ಇನ್ನು ಇವತ್ತು ತುಂಬ ಒಂಟಿ ಅನ್ನಿಸ್ತಿದೆ. ಅನು ಇದ್ದಿದ್ರೆ ಅಮ್ಮ ಅಮ್ಮ ಅಂತ ಅದೆಷ್ಟು ಹೊತ್ತು ಮಾತಾಡ್ತಿದ್ಲು. ಇನ್ನು ಮಾನಸಿ ಮಾತು ಸ್ವಲ್ಪ ಹೊರಟಾದರೂ ಮಾಮಿನ್ಲ ಅಂತ ಹಿಂದೆನೇ ಇರ್ತಿದ್ಲು.
ಕಾಲು ನೋವಾದರೆ ಇಷ್ಟು ದಿನ ಬಿಡ್ತಾರಾ? ಬನ್ನಿ, ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ 108 ಮಾಡಿಸಿರೋಳು. ಮನೆ ಮಕ್ಕಳು ಮನೇಲಿಲ್ಲ ಅಂದರೆ ಅದು ಮನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಮಾನ್ಸಿ, ನಿನ್ನ ತುಂಬ ನೋಡಬೇಕು ಅನ್ನಿಸ್ತಿದೆ. ಈ ಹರ್ಷನ್ ಹಠ ನೋಡಿದ್ರೆ ಅವನು ನಿನಗೆ ಕಾಲ್ ಮಾಡಿರ್ತಾನೆ ಅಂತ ನನ್ಗನ್ಸಲ್ಲ. ಇವತ್ತು ನಾನೇ ಅವನಿಗೆ ದಬಾಯಿಸಿ ನಿನ್ನ ಮನೆಗೆ ಬರೋ ಹಾಗೆ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಮಾಮಿನ್ಲಾ, ಮಾನ್ಸಿ ಬಂದ. ಮಾನ್ಸಿ ಬಂದೆ. ಗಾಡ್, ಮಾಮಿನ್ಲಾ ಅಂತ ಕರೆದ್ಬಿಟ್ನಾ? ಮಾನ್ಸಿ, ಮಾನ್ಸಿ, ಭಾವನಾ, ಯಾಕದೆ? ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ಮಾನ್ಸಿ ಕರೆದಾಗಾಯ್ತು. ನೀನೇನಾದ್ರೂ ನನ್ನ ಮಾಮಿನ್ಲ ಅಂತ ಕರೆದಿಯಾ? ನಾನಾ? ಹಾಗೆಲ್ಲ ಕರ್ದಿಲ್ವಲ್ಲ. ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಮಾನ್ಸಿ ಇಲ್ಲೇ ಎಲ್ಲೋ ಔಸ್ಕೊಂಡಿದ್ದಾಳೇನೋ. ಸಾರಿ ಮಾಮಿನ್ಲಾ, ನಾನು ಈಗಿರೋ ಪರಿಸ್ಥಿತಿಲಿ ನಿಮ್ಮ ಮುಂದೆ ಬರೋದಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.